ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಬನ್ನಿ ಇವತ್ತಿನ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋ ತುಂಬಾ ವಿಶೇಷವಾಗಿದೆ. ಕಾರಣ ಇವತ್ತಿನ ವ್ಲಾಗಿಗೆ ನಮ್ಮ ಅಪ್ಪ ಬಂದಿದ್ದಾರೆ ನನ್ನ ಜೊತೆ. ತುಂಬಾ ಖುಷಿ ಆಗ್ತಿದೆ ನಂಗೆ. ಕೂಡ್ಲಿಗಿ ತಾಲೂಕಿನ ಗುಡೇಕೋಟೆ ಗ್ರಾಮದ ದಕ್ಷಿಣದ ಹೊರವಲಯದಲ್ಲಿರುವ ಬೃಹತ್ ಶಿಲಾಯುಗದ ಸಮಾಧಿಯನ್ನು ತೋರಿಸುತ್ತೇನೆ, ಬನ್ನಿ ಸ್ನೇಹಿತರೆ. ಸಮಾಧಿಯ ಸುತ್ತಲೂ ಕಲ್ಲಿನ ಗಣಿಗಾರಿಕೆ ನಡೆದಿದ್ದರೂ ಈ ಸಮಾಧಿ ತನ್ನ ಅಸ್ತಿತ್ವವನ್ನು ಉಳಿಸಿಕೊಂಡಿರುವುದು ಸೋಜಿಗವೇ ಸರಿ. ಅಂದಿನ ಮನುಷ್ಯನ ಮುಖ್ಯ ಕಸಬು ಬೇಟೆ ಮತ್ತು ಕೃಷಿಯಾಗಿತ್ತು. ಕಬ್ಬಿಣದ ಬಳಕೆಯನ್ನು ಸಹ ಆತ ತಿಳ್ಕೊಂಡಿದ್ದ. ಆತನ ಬದುಕು ಪ್ರಕೃತಿಯ ಮಡಿಲಲ್ಲಿ ಸದ್ದಿಲ್ಲದೆ ಸಾಗುತ್ತಿತ್ತು. ಕಲ್ಲು ಗುಂಡುಗಳ ಮರೆಯಲ್ಲಿ ಪೊಟರೆಯಲ್ಲಿ ವಾಸಿಸುತ್ತಿದ್ದ. ಬೃಹತ್ ಶಿಲಾಯುಗ ಎಂದರೆ ಕ್ರಿಸ್ತಪೂರ್ವ 1200ರಿಂದ 200ರ ಅವಧಿಯಲ್ಲಿ ದಕ್ಷಿಣ ಭಾರತದಲ್ಲಿ ಕಂಡುಬಂದ ಸತ್ತವರ ಸಮಾಧಿಗಳ ಮೇಲೆ ಬೃಹತ್ ಕಲ್ಲು ಬಂಡೆಗಳನ್ನು ಬಳಸುವ ವಿಶಿಷ್ಟ ಸಂಸ್ಕೃತಿಯಾಗಿದೆ. ಆಗಿನ ಜನರು 4-5 ಬೃಹತ್ ಬಂಡೆಗಳನ್ನು ಬಳಸಿ ಸಮಾಧಿಗಳನ್ನು ನಿರ್ಮಿಸುತ್ತಿದ್ದರು. ಇಂದಿನ ಜನಗಳಿಗೆ ಆ ಸಮಾಧಿ ಬಗ್ಗೆ ತಿಳಿಯದೆ ಕುತೂಹಲದಿಂದ ಕಾಗೆಗೂಡು, ಬೇಟೆ ಮನೆ ಎಂದು ವಿವಿಧ ಹೆಸರುಗಳಿಂದ ಕರೆಯುತ್ತಾರೆ. ಬೃಹತ್ ಶಿಲಾಯುಗದ ಮಾನವರು ಸಾವನ್ನು ಕೊನೆಯೆಂದು ಭಾವಿಸದೆ ಸಾವು ವಿಸ್ಮಯ ಲೋಕದ ಪಯಣವೆಂದು ನಂಬಿದ್ದರು. ಸಮಾಧಿಯ ವಿಶೇಷತೆ ಏನೆಂದರೆ ಆತ್ಮ ಸಂಚರಿಸಲು ಪೂರ್ವ ದಿಕ್ಕಿನ ಕಡೆಗೆ ಇರುವ ಬಂಡೆಯ ಮೇಲೆ 50 ಸೆಂಟಿಮೀಟರ್ ಕಿಂಡಿಯನ್ನು ನಿರ್ಮಿಸಿದ್ದಾರೆ ಮತ್ತು ಸಮಾಧಿಯ ಒಳಗೆ ಮನುಷ್ಯಾಕೃತಿಯ ವರ್ಣಚಿತ್ರಗಳನ್ನು ರಚಿಸಿದ್ದಾರೆ. ಸಮಾಧಿಯ ಒಳಗೆ ಕಪ್ಪು ಮತ್ತು ಕೆಂಪು ಮಿಶ್ರಿತ ಮಡಿಕೆಗಳ ಅವಶೇಷಗಳು ಕಂಡು ಬಂದಿವೆ. ಸ್ನೇಹಿತರೆ, 4 ಬಂಡೆಗಳನ್ನ ಸೇರಿಸ್ಬಿಟ್ಟು ಮೇಲೆ ಒಂದು ವೃತ್ತಾಕಾರದ ಚಪ್ಪಡಿ ಬಂಡೆನ ಹಾಕಿರ್ತಾರೆ. ನೋಡಿ, ಇದು ಯಾವ ಸಿಸ್ಟಮ್ ಇದೆ ಅಂದ್ರೆ ಇದು ಒಂಥರ ಇಂಟರ್ಲಾಕಿಂಗ್ ಸಿಸ್ಟಮ್ ಅನಿಸ್ತದೆ ನನಗೆ. ನೋಡ್ರಿ ಹೆಂಗಿದೆ ಈ ಬಂಡೆಗೆ. ಈ ಬಂಡೆ ಸಪೋರ್ಟ್ ಕೊಟ್ಟಿದ್ದಾರಲ್ವಾ, ಈ ಬಂಡೆ. ನೆಕ್ಸ್ಟ್ ಈ ಬಂಡೆಗೆ ಈ ಬಂಡೆ ಸಪೋರ್ಟ್ ಕೊಟ್ಟಿದ್ದಾರೆ ನೋಡಿ. ಇದೇ ರೀತಿ ಒಂದು ಬಂಡೆಗೆ ಒಂದು ಬಂಡೆ ಅಂದ್ರೆ 4 ಬಂಡೆಗಳು ಸಪೋರ್ಟ್ ತಗೊಂಡ್ಬಿಟ್ಟು ಇಂಟರ್ಲಾಕಿಂಗ್ ಸಿಸ್ಟಮ್ ಅಲ್ಲಿ ಕಟ್ಟಿದ್ದಾರೆ ಈ ಸಮಾಧಿ. ಸರಿಸುಮಾರು 1850ರ ಆಸುಪಾಸಿನಲ್ಲಿ ಬಳ್ಳಾರಿ ಜಿಲ್ಲೆಯ ಕಲೆಕ್ಟರ್ ಆಗಿದ್ದ ಪಿಲ್ಲೆ ಸಿಜೆ ಅವರು ಮೊದಲಿಗೆ ವೈಜ್ಞಾನಿಕವಾಗಿ ಈ ಸಮಾಧಿಯನ್ನು ಗುರುತಿಸಿದರು. ಅಂದಿನ ಇತಿಹಾಸ ತಜ್ಞ ಕರ್ನಲ್ ಮೆಡೋಸ್ ಟೇಲರ್ ಅವರು ಸಿಜೆ ಪಿಲ್ಲೆ ಅವರಿಗೆ ಸಲಹೆ ಮತ್ತು ಮಾರ್ಗದರ್ಶನ ನೀಡುತ್ತಿದ್ದರು. ನೋಡ್ರಿ, ಸುತ್ತಲೂ ಬಂಡೆ ಸುಟ್ಟಿದ್ದಾರೆ, ಆದರೂ ಈ ಸಮಾಧಿನ ಏನು ಮಾಡಿಲ್ಲ. ಅದಕ್ಕೆ ಇಲ್ಲಿ ಖುಷಿ ಪಡ್ಬೇಕು ನಾವು. ಇತಿಹಾಸ ಹೇಳ್ತಕ್ಕಂಥ ಈ ಒಂದು ಸಮಾಧಿನ ಹಾಗೆ ಉಳಿಸ್ಕೊಂಡು ಬಂದಿದ್ದಾರೆ ಇಲ್ಲಿನ ಜನಗಳು. ಬೃಹತ್ ಶಿಲಾಯುಗದ ಕಾಲಮಾನಕ್ಕೆ ಕರೆದೊಯ್ಯುವ ಈ ಸ್ಮಾರಕ ಸಾಕ್ಷ್ಯ ಪ್ರಾಗೈತಿಹಾಸಿಕ ಚರಿತ್ರೆಯಲ್ಲಿ ಅಜರಾಮರವಾಗಿ ಉಳಿಯುತ್ತದೆ. ಈ ಅಪರೂಪದ ಸ್ಮಾರಕವನ್ನು ಸಂರಕ್ಷಣೆ ಮಾಡಿ ಮುಂದಿನ ಪೀಳಿಗೆಗೆ ಉಳಿಸುವ ನಿಟ್ಟಿನಲ್ಲಿ ಇದಕ್ಕೆ ಕಾಯಕಲ್ಪ ಕಲ್ಪಿಸುವ ಅವಶ್ಯಕತೆ ಇದೆ.